ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 15 ಶ್ಲೋಕ 7. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃ ಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈ ಶ್ಲೋಕದ ಭಾವಾರ್ಥ. ಈ ಶ್ಲೋಕದಲ್ಲಿ ಜೀವಿಯ ವ್ಯಕ್ತಿತ್ವವನ್ನು ಸ್ಪಷ್ಟವಾಗಿ ಹೇಳಿದೆ. ಜೀವಿಯು ಎಂದೆಂದೂ ಪ್ರಭುವಿನ ವಿಭಿನ್ನಾಂಶವಾದ ಸಣ್ಣ ಭಾಗ. ತನ್ನ ಬದ್ಧ ಜೀವನದಲ್ಲಿ ಅವನು ವ್ಯಕ್ತಿತ್ವವನ್ನು ಪಡೆಯುತ್ತಾನೆ ಮತ್ತು ಮುಕ್ತ ಸ್ಥಿತಿಯಲ್ಲಿ ಪರಮ ಪ್ರಭುವಿನೊಡನೆ ಒಂದಾಗುತ್ತಾನೆ ಎಂದಲ್ಲ. ಅವನು ನಿರಂತರವಾಗಿ ಬೇರೆಯಾದವನು, ಸನಾತನಃ ಎಂದು ಸ್ಪಷ್ಟವಾಗಿ ಹೇಳಿದೆ. ವೇದದ ಪ್ರಕಾರ ಪರಮಪ್ರಭುವು ಅಸಂಖ್ಯಾತ ವಿಸ್ತರಣೆಗಳಲ್ಲಿ ಪ್ರಕಟವಾಗುತ್ತಾನೆ ಮತ್ತು ವಿಸ್ತಾರಗೊಳ್ಳುತ್ತಾನೆ. ಇವುಗಳಲ್ಲಿ ಪ್ರಮುಖ ವಿಸ್ತರಣೆಗಳಿಗೆ ವಿಷ್ಣು ತತ್ವ ಎಂದು ಹೆಸರು. ಎರಡನೆಯ ಮಹತ್ವದ ವಿಸ್ತರಣೆಗಳಿಗೆ ಜೀವಿಗಳು ಎಂದು ಹೆಸರು. ತನ್ನ ವೈಯಕ್ತಿಕ ವಿಸ್ತರಣೆಯಿಂದ ಆತನು ರಾಮ, ನರಸಿಂಹದೇವ, ವಿಷ್ಣುಮೂರ್ತಿ ಮೊದಲಾದ ರೂಪಗಳಲ್ಲಿ ಮತ್ತು ವೈಕುಂಠ ಲೋಕಗಳ ಪ್ರಮುಖ ದೇವತೆಗಳಲ್ಲಿ ಪ್ರಕಟವಾಗುತ್ತಾನೆ. ಬೇರೆಯಾದ ವಿಸ್ತರಣೆಗಳು ಎಂದರೆ ಜೀವಿಗಳು, ನಿತ್ಯ ಸೇವಕರು. ದೇವೋತ್ತಮ ಪರಮಪುರುಷನ ವೈಯಕ್ತಿಕ ವಿಸ್ತರಣೆಗಳಾದ ದೇವೋತ್ತಮನ ಪ್ರತ್ಯೇಕ ವ್ಯಕ್ತಿತ್ವಗಳು ಎಂದೆಂದೂ ಇರುತ್ತಾರೆ. ಹೀಗೆಯೇ ಬೇರೆಯಾದ ವಿಸ್ತರಣೆಗಳಾದ ಜೀವಿಗಳಿಗೂ ವ್ಯಕ್ತಿತ್ವಗಳಿವೆ. ಜೀವಿಗಳು ಪರಮಪ್ರಭುವಿನಿಂದ ಬೇರೆಯಾದ ವಿಭಿನ್ನಾಂಶಗಳು. ಅವುಗಳಿಗೂ ಅವನ ಗುಣಗಳ ಸ್ವಲ್ಪ ಭಾಗಗಳಿವೆ.